ಸೈಡ್ ಮಾಡು. ಆಯ್ತು ನಿಮ್ಗೆಷ್ಟು ಇಂಪಾರ್ಟೆಂಟ್ ಐತಿರ ನಂಗೆ ಆಯ್ತಲ್ಲ ಬಾರೋಣ ಒಂಚೂರು ಜಾಗ ಬಿಡೋಣ ಒಂಚೂರು ಸಾಕೋಣ ಒಂದ್ಸರಿ ಏನ್ರಿ ಮೈಸೂರೇ ಗಣೇಶ ಶಿವ ಒಂದು ಫೋಟೋ ತೆಗಿಯಪ್ಪ. ಸ್ವಲ್ಪ ಸೈಡ್ ಆಗೋಣ. ಸ್ವಲ್ಪ ಹಿಂದೆ ಬನ್ನಿ ಸರ್ ಇದಕ್ಕೆ ಸ್ವಲ್ಪ ಹಿಂದೆ ಬನ್ನಿ ಸರ್ ನೀವು ಯಾರು ಕಾಣಲ್ಲ. ಈಗ ರೇಷ್ಮೆ ಜವಳಿ ಇಲಾಖೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೆ. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ವಹಿವಾಟು ನಡೀತದೆ. ಅದಕ್ಕೆ ಮಾರಾಟ ಮಂಡಳಿಯನ್ನು ಇಲ್ಲಿ ಮಾಡಿರೋದು ಬಹಳ ಒಳ್ಳೆಯದಾಗಿದೆ. ಸರ್ಕಾರ ಇದಕ್ಕಾಗಿ ಸುಮಾರು 50 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದೆ. ಶಾಸಕರ ನಿಧಿಯಿಂದ ಕೂಡ 50 ಲಕ್ಷ ಕೊಟ್ಟಿದ್ದಾರೆ. ಈಗ ಒಂದು ಫ್ಲೋರ್ ಆಗಲಿ, ಉಳಿದಿದ್ದನ್ನು ತೀರಾ ಎಷ್ಟು ಅವಶ್ಯಕತೆ ಇದೆ ಸರ್ಕಾರದಿಂದ ಉಳಿದ ಕೆಲಸವನ್ನು ಮಾಡೋಣ. ಇದು ಸದುಪಯೋಗ ಆಗಬೇಕು. ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ಕೂಡ ಈ ಸುಂಕ ಜಾಸ್ತಿ ಮಾಡಿದೆ. ಸುಂಕ ಏನು ಮಾಡ್ತಾರೆ, ಜಾಸ್ತಿ ಮಾಡಿದರೆ ನಮ್ಮದಕ್ಕೆ ವ್ಯಾಪಾರ ಕಷ್ಟ. ನಾವೇನು ಮಾಡಿದ್ವಿ, ಇಂಪೋರ್ಟ್ ಆಗೋದನ್ನು ತಡಿಬೇಕಾಯಿತು. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದಂಥ ಕಾಲದಲ್ಲಿ ಚೈನಾ ನಾವೇ ಸ್ವತಃ ರೇಷ್ಮೆ ಬೆಳೆಗಾರರಾಗಿರೋದ್ರಿಂದ ಆ ಸುಂಕವನ್ನು ಅವ್ರಿಗೆ ಜಾಸ್ತಿ ಮಾಡಿದ್ರಿಂದ ನಮ್ಮ ವ್ಯಾಪಾರಸ್ಥರೆಲ್ಲರೂ ಕೂಡ ಉಳಿಯುವಂಥ ಕೆಲಸ ಆಯಿತು. ಈ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದ ಮೇಲೆ ಇಲ್ಲಿ 10 HP ಕೂಡ ಕರೆಂಟನ್ನು ಮನ್ನಾ ಫ್ರೀ ಮಾಡಿದ್ದಾರೆ. ಈ ರೀತಿ ಇಲ್ಲಿವರೆಗೂ ಏನು ಸೌಲಭ್ಯಗಳು ಏನಿಲ್ಲಿ ಈ ನೇಯ್ಗೆವರೆಗೆ ಆಗಬೇಕಾಗಿದೆ ಆ ಕೆಲಸವನ್ನು ಮಾಡಿದ್ದೇವೆ. ಮುಂದೆ ಆಗಬೇಕಾಗಿರೋ ಕೆಲಸವನ್ನು ಮಾಡೋಣ. ಸರ್ಕಾರ